IT BT ನಗರಿ, ಬೆಂಗಳೂರು ಗಾರ್ಡನ್ ಸಿಟಿ, ಬೆಂಗಳೂರು ಕ್ಲೀನ್ ಸಿಟಿ ಅಂತೆಲ್ಲ ಹೆಸರಿಂದ ಬೆಂಗಳೂರನ್ನ ಕರೀತೇವೆ. ಆದ್ರೆ ಬೆಂಗಳೂರಿಗೆ ಕಸದ ಸಮಸ್ಯೆ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ. ಜಾಗತಿಕ ಮಟ್ಟದಲ್ಲೂ ಕೂಡ ಬೆಂಗಳೂರು ಗಾರ್ಬೇಜ್ ಸಿಟಿ ಎನ್ನುವಂತ ಹೆಡ್ಲೈನ್ಸ್ ಒಮ್ಮೆ ಬಂದಿತ್ತು. ಬೆಂಗಳೂರಿಗರು ತಲೆ ತಗ್ಗಿಸುವಂತ ಶೀರ್ಷಿಕೆ ಅದಾಗಿತ್ತು. ಇದೀಗ ಕೊನೆಗೂ ಕೂಡ ಬೆಂಗಳೂರಿನಲ್ಲಿ ಇದೀಗ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರಾ? ಆ ಒಂದು ಸೂಚನೆ ಕಂಡು ಬರ್ತಿದ್ಯಾ? ಈಗ ಎಲ್ಲೆಂದರಲ್ಲಿ ಕಸ ಎಸೆಯುವಂತಹ ನಾಗರಿಕರೇ ಎಚ್ಚರ ಎಚ್ಚರ. ನೀವೇನಾದ್ರೂ ಕಸವನ್ನ ಎಸೆಯುವಂತದ್ದು ಕ್ಯಾಮೆರಾಗಳಲ್ಲಿ ಸರಿಯಾದ್ರೆ, ಯಾರಾದ್ರೂ ಮೊಬೈಲ್ ನಲ್ಲಿ ಫೋಟೋ ತೆಗೆದುಕೊಂಡ್ರೆ ಆ ಕಸವನ್ನ ತಂದು ನಿಮ್ಮ ಮನೆಗಳ ಮುಂದೆ ಸುರಿಯೋದಿಕ್ಕೆ ಈಗಾಗಲೇ ಚಾಲನೆ ದೊರೆತಿದೆ. ಬೆಂಗಳೂರಿನಲ್ಲಿ ಇಂದು ಕಸ ಸುರಿಯುವ ಹಬ್ಬವನ್ನ ಆಚರಣೆ ಮಾಡಲಾಯಿತು. 218 ಮನೆಗಳ ಮುಂಭಾಗದಲ್ಲಿ ಕಸ ಸುರಿದು 2,80,000 ರುಗಳನ್ನ ದಂಡದ ರೂಪದಲ್ಲಿ ವಸೂಲಿ ಮಾಡಲಾಗಿದೆ. ಬೆಂಗಳೂರು ಘನ ತ್ಯಾಜ್ಯ ನಿರ್ವಹಣೆ ನಿಯಮಿತದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಕರೀಗೌಡರು ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರುವಂತಹ 5 ಮಹಾನಗರ ಪಾಲಿಕೆಗಳ ಪ್ರತಿ ಮನೆಗೂ ಕೂಡ ಆಟೋಗಳು ಕಸವನ್ನ ಸಂಗ್ರಹಿಸುತ್ತೆ. ಕೆಲವೊಬ್ಬರು ಆ ಆಟೋಗಳಿಗೆ ಕಸವನ್ನ ಹಾಕದೆ ರಸ್ತೆಯಲ್ಲಿಯೋ ಅಥವಾ ಯಾವ್ದಾದ್ರು ಕೋಣೆಯಲ್ಲಿಯೋ ರಾತ್ರಿ ವೇಳೆಯೋ ತಂದು ಕಸವನ್ನ ಎಸೆದು ಹೋಗುವಂತವರೇ ಇನ್ನು ಮುಂದೆ ಎಚ್ಚರವಾಗಿರಿ. ನೀವೆಲ್ಲಾದ್ರೂ ಪಾದಚಾರಿ ಮಾರ್ಗಗಳು, ಯಾವ್ದಾದ್ರು ಮನೆಗಳ ಮುಂಭಾಗದಲ್ಲೋ ಅಥವಾ ಯಾವ್ದಾದ್ರು ಕೋಣೆಗಳಲ್ಲೋ ಅಥವಾ ಯಾವ್ದಾದ್ರು ವೃತ್ತಗಳಲ್ಲೋ ಕಸವನ್ನ ಎಸೆದ್ರೆ ಅದು ಮೊಬೈಲ್ಗಳಲ್ಲಿ ಅಥವಾ ಕ್ಯಾಮ್ರಾಗಳಲ್ಲಿ ಸೆರೆಯಾದ್ರೆ ನೇರವಾಗಿ ಬಂದು ನಿಮ್ಮ ಮನೆಗಳ ಮುಂಭಾಗದಲ್ಲಿ ಆ ಒಂದು ಕಸವನ್ನ ಸುರಿದು ಅಲ್ಲಿ ದಂಡವನ್ನು ಕೂಡ ವಸೂಲಿ ಮಾಡಲಾಗುವುದು. ಆ ಒಂದು ಕಾರ್ಯಕ್ಕೆ ಇಂದಿನಿಂದ ಚಾಲನೆಯನ್ನ ನೀಡಲಾಗಿದೆ. ಆ ಒಂದು ಕಸ ಸುರಿಯುವ ಮತ್ತು ದಂಡ ವಸೂಲಿ ಮಾಡುವ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ.
ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.